ಎಲ್ರಿಗೂ ನಮಸ್ಕಾರ. ಹೇರ್ ಫಾಲ್ ಆಗ್ತಾ ಇದ್ದಾಗ ಹೇರ್ ಫಾಲ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತಂದಾಗ ಅಂತ ಸಂದರ್ಭದಲ್ಲಿ ಈ ಒಂದು ಉಳ್ಳಾಗಡ್ಡಿಯನ್ನ ತಂದು, ಇದು ಬಹಳಷ್ಟು ಒಳ್ಳೆಯ ಗಡ್ಡಿ. ಈ ಉಳ್ಳಾಗಡ್ಡಿಯನ್ನ ತಂದು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಟ್ ಮಾಡಿದ ನಂತರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿದ ನಂತರ ಗ್ಯಾಸ್ ಮೇಲೆ ಒಂದು ಬಬಲ್ ನಲ್ಲಿ ಸ್ವಲ್ಪ ಬಿಸಿ ಮಾಡಿ. ಬಿಸಿ ಮಾಡಿದ ನಂತರ ಶುದ್ಧವಾದ 100 ml ಕೊಕೊನಟ್ ಆಯಿಲ್ ಹಾಕಿದ ನಂತರ ಸ್ಲೋ ಫ್ಲೇಮ್ ಚೆನ್ನಾಗಿ ಬಿಸಿ ಮಾಡಿ. ಬಿಸಿ ಮಾಡಿದ ನಂತರ 5 ರಿಂದ 10 ಕರಿಬೇವಿನ ಎಲೆಗಳನ್ನು ಅದ್ರಲ್ಲಿ ಹಾಕಿದ ನಂತರ ಚೆನ್ನಾಗಿ ಮತ್ತೆ ಬಿಸಿ ಮಾಡಿ ಬ್ರೌನ್ ಕಲರ್ ಆಗುವ ಹಾಗೆ ಚೆನ್ನಾಗಿ ಬಿಸಿ ಮಾಡಿದ ನಂತರ ಚೆನ್ನಾಗಿ ಬ್ರೌನ್ ಕಲರ್ ಆಗುವ ಹಾಗೆ ಸ್ಲೋ ಫ್ಲೇಮ್ ಹಿಂಗೆ ಬಿಸಿ ಮಾಡ್ತಾ ಇರಿ. ನಂತರ ಗ್ಯಾಸ್ ಆಫ್ ಮಾಡಿಬಿಟ್ಟು ಆರಿದ ನಂತರ ಈ ಎಣ್ಣೆ ಆರಿದ ನಂತರ ಈ ಬವೆಲ್ ನಲ್ಲಿ ಒಂದು ಜಾರಿಯ ಮುಖಾಂತರ ಸೋಸ್ಕೊಳ್ಳಿ. ನಾನು ಜಾರ್ ಸೋಸ್ಕೊಂಡಿನಿ. ಈ ಸೋಸ್ಕೊಂಡಿರುವ ಎಣ್ಣೆಯನ್ನ ನಾವು ವಾರದಲ್ಲಿ ಒಂದು ಸರಿ ಚೆನ್ನಾಗಿ ಸ್ಕಾಲ್ಪಿಗೆ ಅಂಟೋ ಹಾಗೆ ಚೆನ್ನಾಗಿ ಅಪ್ಲೈ ಮಾಡಿದ ನಂತರ 2 ಅವರ್ಸ್ ನಂತರ ನಾರ್ಮಲ್ ಶಾಂಪೂ ಇಂದ ನಮ್ಮ ಹೆಡ್ ಅನ್ನ ವಾಶ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು 5 ರಿಂದ 6 ವಾರ ಮಾಡ್ತಾ ಬಂದಲ್ಲಿ 1 ಮಂತ್ ಲಿಂದ 2 ಮಂತ್ ವರೆಗೆ ಮಾಡ್ತಾ ಬಂದಲ್ಲಿ ನಿಮ್ಮ ಹೇರ್ ಫಾಲ್ ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರುತ್ತೆ. ನಿಮ್ಮ ಹೇರ್ ರೀಗ್ರೋತ್ ಆಗುತ್ತೆ ಮತ್ತು ಹೇರ್ ಫಾಲ್ ಸಂಪೂರ್ಣವಾಗಿ ನಾರ್ಮಲ್ ಆಗುತ್ತೆ. ಹೇರ್ ಫಾಲ್ ಆಗೋದಿಲ್ಲ. ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.